ಅಂಶವನ್ನು ಹೇಳ್ತಾರೆ, ಅದು ನಾಳೆ. ಓಂ ಶ್ರೀಯಪ್ಪತ್ತೇ ನಿತ್ಯಾಗಣಿತ ಗುಣಮಾಣಿಕ್ಯ ವಿಶತ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲವಪುಷೇ ನಮೋ ಅಶೇಷಾಮ್ನಾಯ ಋತಿಹೃದಯ ದೀಪ್ತಾಯ ಹರಯೇ. ಶಬ್ದಾಬ್ಧೌ ಗಾಢಾ ನ ಚ ನಿಗಮ ಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತ ವೇದ್ಯಾಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿ ಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋರ್ಮ ಜಿಜ್ಞಾಸಾ. ಓಂ ಅಭೀತಾನಾಂ. ಏನಾಯ್ತು ಈಗ ಮಾತಿಗೆ ಅರ್ಥ ಹೇಗಾಗಬೇಕು? ಕುಪಿತಾ ಹಿ ಫಣಚ್ಛಾಯ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಮುಪಾಸೆ ಶ್ರೀಯಪ್ಪತಿ. ಇವತ್ತು ಎಷ್ಟೋ ಜನ ಜಾಸ್ತಿ ಇಂಟ್ರೆಸ್ಟ್ ಆಸೆಗಿಟ್ಟುಬಿಟ್ಟು ಹೊಸಲೇ ಕಳ್ಕೊಂಡೋದು. ಎಷ್ಟು ಜನಕ್ಕೆ ಹೊಸಲು ಕಳ್ಕೊಂಡೋದು ಗೊತ್ತಾ? ಈಗ ಕೋಟಿಗಟ್ಟಲೆ ಕಳ್ಕೊಂಡು ಎಷ್ಟೋ ಜನ ಸಿಗ್ತಿರ್ತಾರೆ. ಒಂದು ಕೋಟಿ ಹೋಯಿತು, 2 ಕೋಟಿ ಹೇಳ್ತಾನೆ ಇರ್ತಾರಪ್ಪ, ಕೋಟಿಗಟ್ಟಲೆ. ಇದು ಯಾತಕ್ಕೆ? ಫಲದಾಸೆ ಬಂದಿದ್ದು. 1% ಜಾಸ್ತಿ ಕೊಡ್ತಾರೆ ಅಂತೇಳಿ 100% ಕಳ್ಕೊಂಡಾಗಾಯ್ತು. ಅಂದರೆ ಫಲಾಸೆ ಬಂಧಕ ಅಂಬೋದಕ್ಕೆ ಇಲ್ಲೇ ನಿದರ್ಶನ. ಫಲಾಸೆ ಬ್ಯಾಂಕ್ನಲ್ಲಿ ಇಡೋ ಮುಖ್ಯ ಉದ್ದೇಶ ಏನು ಅಂದರೆ ಸೇಫಾಗಿರ್ಬೇಕು ಫಸ್ಟು. ಸೆಕೆಂಡ್ ಬೆಳಿಬೋದು. ಇವ್ರು ಬೆಳೀತಾ ಅಂತೇಳಿ ಸೇಫ್ಟಿಯನ್ನು ನೋಡ್ಕೊಳ್ಳೋದು ಹೋಗ್ಬಿಟ್ರೆ ಏನು ಮಾಡಬೇಕಾಗ? ಅದು ಬೇಡ, ಹೆಸರುಗಳು ಬೇಡ, ಮತ್ತೆ ಗಲಾಟೆ ಎಬ್ಬಿಸ್ತಾರೆ. ವ್ಯಾಪಾರೋ ನಹಿ. ಅಲ್ಲಿ ಕೆಟ್ಕೊಂಡವ್ರು ನಮ್ಮವರೇ ಜಾಸ್ತಿ. ಹೆಸರು ಮೋಸ ಹೋಗಿ ಕೆಲವು ಇವರು ಪಾಪ. ಯದಿ ಅನನ್ವಿತಮೇವೈತತ್ ಪದಂ ಸ್ವಾರ್ಥಂ ವದೇದಿಹ ತಥಾ ಅನ್ಯಾನ್ಯಪಿ ಸರ್ವಾಣಿ ಕಃ ಕುರ್ಯಾತ್ ಅನ್ವಯಂ ಪುನಃ. ಆದ್ದರಿಂದ ಬರೀ ಪದ ಅಲ್ಲ, ಪ್ರತಿಯೊಂದು ಪದ ಕೂಡ ಪೂರ್ವ ರೀತಿ ಹೇಳ್ತಾರೆ ಅದನ್ನು. ಒಂದು ಪದ ರಾಮ ಇದೆ, ರಾವಣ ಇದೆ, ಅಹನತ್ 3 ಇದೆ. ಈಗ ರಾಮ ಶಬ್ದದ ರಾಮ ಅಂತ ಅರ್ಥ ಆಯಿತು, ರಾವಣ ಶಬ್ದ ರಾವಣ ಅಂತ ಅರ್ಥ ಆಯಿತು, ಅಹನತ್ ಅಂದರೆ ಕ್ರಿಯೆ ಅರ್ಥ ಆಯಿತು. ಈ ರಾಮನ ಕ್ರಿಯೆ ವಿಸರ್ಗ ರಾಮ ಅಂತಿದ್ದರಿಂದ ಕರ್ತೃರೂಪವಾದ ಕ್ರಿಯೆ ಆತ ಮಾಡ್ತಾನೆ. ರಾವಣಂ ದ್ವಿತೀಯ ಆದ್ದರಿಂದಾಗಿಯೇ ಆ ರಾಮ ಮಾಡೋ ಕ್ರಿಯೆಗೆ ಅವನ ಆಬ್ಜೆಕ್ಟ್ ಆಗ್ತಾನೆ. ಆಹಾರ ತಮ್ಮದು ಕ್ರಿಯೆ ಆಗುತ್ತೆ. ಈ ರೀತಿ ಜೋಡಿಸೋದು. ಎಲ್ಲ ಶಬ್ದಗಳು ಕೂಡ ಇರೋದೇ ಹಾಗೆ, ಲಿಂಕ್ ತೊಗೊಂಡೇ ಇರುತ್ತೆ ಅಂತ. ಎಲ್ಲ ಶಬ್ದಗಳು ಹೇಗಿರುತ್ತೆ ಅಂದರೆ, ಇನ್ನೊಂದು ರಾಮ ಅಂದ ತಕ್ಷಣ ನೆಕ್ಸ್ಟ್ ಕೇಳ್ತಾನೆ, ಮುಂದೆ ಏನಂತ ಕೇಳ್ತಾನೆ, ಲಿಂಕ್ ಇದ್ದಾಗ. ರಾವಣ ಅಂದ ತಕ್ಷಣ ಮತ್ತೆ ಕೇಳ್ತಾನೆ, ಅಲ್ಲಿ ಮುಗೀತು. ಒಂದು ಸರ ಮುಗಿಬೇಕಾದ್ರೆ ಹಾಗೆ ಹುಕ್ಕುಗಳು ಹಾಕಿರ್ತಾರೆ, ಕೊನೆಯ ಇದಕ್ಕೆ ಜಾಯಿನ್ ಮಾಡಿಬಿಡ್ತಾರೆ ಅಷ್ಟೆ. ಮೊದಲೆಲ್ಲ ಹುಕ್ಕುಗಳು ಏನಾಗಿ ಕನೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಪ್ರತಿಯೊಂದು ಶಬ್ದ ಕೂಡ ಈ ಒಂದು ಲಿಂಕ್ ಇಟ್ಕೊಂಡೇ ಹೊಂದಿರುತ್ತೆ. ಆ ಲಿಂಕಿಗೆ ಜೋಡಿಸ್ತಾ ಹೋಗ್ತಾನೆ. ಇದನ್ನು ಬೇರೆಯವ್ರು ಹೇಳೋಕ್ಕೆ ಬರಲಿಲ್ಲ. ಅವ್ರು ಏನು ಮಾಡಿದ್ರು, ಮತ್ತೊಂದು ಕಲ್ಪನೆ ಶುರು ಮಾಡಿದರು. ಶಬ್ದ ಹಿಡಿತಾ ಸ್ಫೋಟ ಆಗುತ್ತೆ, ಇನ್ನೊಂದು ಅದೊಂದು ಸ್ಫೋಟ ಆಗುತ್ತೆ, ಮತ್ತೊಂದು ಸ್ಫೋಟ ಆಗುತ್ತೆ, ಕೊನೆಗೇನೋ ಬಾಂಬ್ ಆಗುತ್ತೆ ಅಷ್ಟೇ. ಈ ಸ್ಫೋಟವಾದ ಅಂತಾನೆ ಇದೆ, ಅದೆಲ್ಲ ಅಲ್ಲ. ಆ ಸ್ಫೋಟ ಹೇಗೆ ಜಾಯಿನ್ ಆಗುತ್ತೆ? ಅಲ್ಲಿ ಏನು ಕಾರಣ ಇಲ್ಲೇ ಹೇಳಿಬಿಟ್ರೆ ಆಯ್ತು ಕಾರಣನ. ಅದು ಕಲ್ಪನಾ ಗೌರವ ಯಾಕೆ ಮಾಡಬೇಕು ಅದಕ್ಕೆ? ಶಬ್ದಗಳು ಇರೋದೇ ಹಾಗೆ. ಸಾಕಾಂಕ್ಷ ಅಂದ್ರೇನು? ವಾಟ್ ನೆಕ್ಸ್ಟ್ ಅಂತ ಕೇಳೋವಾಗ ಶಬ್ದ ಇರೋದು. ಅದು ಹೇಳಿದ ತಕ್ಷಣ ಕೊನೆ ಬಂದು ಉತ್ತರ ಮತ್ತೆ ಕೇಳೋದಿಲ್ಲ. ಸೆಂಟೆನ್ಸ್ ಕಂಪ್ಲೀಟ್ ಆಯಿತು. ಸೆಂಟೆನ್ಸ್ ಕಂಪ್ಲೀಟ್ ಆಗೋವರೆಗೂ ಕೂಡ ವರ್ಡ್ಸ್ ಏನು ಮಾಡ್ತಾ ಇರ್ತದೆ, ಇನ್ನೂ ಕೇಳ್ತಾನೆ ಇರ್ತಾನೋ. ಖಂಡನೆ ಮಾಡಿದ್ದಾರೆ, ಬಂದಿಲ್ಲ, ಖಂಡನೆ ಮಾಡಿದ್ದಾರೆ. ಯದೈವ ಅನ್ವಿತಾರ್ಥಸ್ಯ ವಚನಂ ತೈಃ ಪದೈರ್ಭವೇತ್ ಅನನ್ವಿತಶ್ಚಾತ್ ಶಬ್ದಾರ್ಥೋ. ಶಬ್ದದಲ್ಲಿ ಅನ್ವಯವಾಗ ಯೋಗನೇ ಇಲ್ಲ. ಉದಾಹರಣೆಗೆ ಬರೀ ರಿಂಗ್ಸ್ ಮಾಡಿಬಿಟ್ಟಿದ್ದಾರೆ, ಅದು ಜಾಯಿನ್ ಮಾಡೋಕ್ಕಾಗುತ್ತಾ ನಿಮಗೆ? ಬರೀ ರಿಂಗ್ಸು ಜಾಯಿನ್ ಮಾಡೋಕ್ಕೆ ಬರೋದಿಲ್ಲ. ಕಂಪ್ಲೀಟ್ ಆಗುತ್ತೆ. ಅಲ್ಲಿಗೆ ಲಿಂಕ್ ಇದ್ದಾಗ ಜಾಯಿನ್ ಮಾಡ್ತಾ ಹೋಗ್ತಾರೆ. ಸೊ ಎಲ್ಲ ಶಬ್ದಗಳು ಇರೋದೇ ಹಾಗೆ, ಲಿಂಕ್ ಆಗೋ ರೀತಿಯಲ್ಲೇ ಇರುತ್ತೆ ಶಬ್ದಗಳು. ನ ತದರ್ಥೋ ಹಿ ಸೋ ಅನ್ವಯ ಅಸ್ತು ತರ್ಹಿ ನಿರಾಕಾಂಕ್ಷಾ ಪದಾನ್ನೇವ ವಾಕ್ಯಮಿತ್ಯುಚ್ಯತೆ ಬುಧೈ. ಎಷ್ಟು ಫೈನ್ ಹೇಳ್ತಾರೆ ನೋಡಿ. ವಾಕ್ಯದ ಡೆಫಿನೇಷನ್ ಇದು. ನಮಗೆಲ್ಲ ಏನಂತ ಗೊತ್ತೆ ಡೆಫಿನೇಷನ್ ಅಂದರೆ? ಸೆಂಟೆನ್ಸ್ ಅಂದರೆ ಏನು ಕಲಿಸಿರ್ತಾರೆ. 1ನೇ ಇದರೊಳಗೆ 6ನೇ ಕ್ಲಾಸ್ನಾಗ 5ನೇ ಕ್ಲಾಸ್ನಲ್ಲೆಲ್ಲ ಏನಂತ ಕಲಿಸಿರ್ತಾರೆ? ಸೆಂಟೆನ್ಸ್ ಈಸ್ ಗ್ರೂಪ್ ಆಫ್ ವರ್ಡ್ಸ್ ಫಸ್ಟ್ ಗಿವಿಂಗ್ ಕಂಪ್ಲೀಟ್ ಸೆನ್ಸ್ ಕೊಡಬೇಕು. ಬರೀ ಅರ್ಧ ರಾವಣ ಮುಂದೇನು ಹೇಳಲೇ ಇಲ್ಲ, ಲಿಂಕ್ ಸಿಗಲಿಲ್ಲ, ಅದಕ್ಕೆ ಕಂಪ್ಲೀಟ್ ಸೆನ್ಸ್ ಬರಬೇಕು, ಗ್ರೂಪ್ ಆಫ್ ವರ್ಡ್ಸ್ ಆಗಬೇಕು. ಆ ದೃಷ್ಟಿಯಿಂದ ಅದು ಆಗುತ್ತೆ. ಅದನ್ನು ಆಚಾರ್ಯ ಹೇಳುತ್ತೆ, ನಿರಾಕಾಂಕ್ಷಾ ಪದಾನ್ನೇವ ಅಂದ್ರೇನು? ಕಂಪ್ಲೀಟ್ ಸೆನ್ಸ್. ವಾಟ್ ನೆಕ್ಸ್ಟ್ ಅಂತ ಕೇಳಾಗಿರಬಾರ್ದು, ಅಲ್ಲಿ ವಾಕ್ಯ ಮುಗಿಯುತ್ತೆ. ವಾಕ್ಯಮಿತ್ಯುಚ್ಯತೆ ಬುಧೈಹಿ. ಇದನ್ನೆಲ್ಲ ತಿಳ್ಕೊಂಡ್ರೆ ಇಂಗ್ಲೀಷ್ನಲ್ಲಿ ಅವ್ರು ಹೇಳಿದರು, ಇಲ್ಲಿ ಸಂಸ್ಕೃತದಲ್ಲಿ ಹೇಳಿದರು. ಇದು ಪರ್ಫೆಕ್ಟ್. ಅನೇಕ ಅರ್ಥ ಮಾಡ್ಲಿಕ್ಕೆ ಬರುತ್ತೆ, ಅದಕ್ಕೆಲ್ಲ ಮಾಡ್ಲಿಕ್ಕೆ ಬರೋದಿಲ್ಲ, ಸ್ಟಾಪ್ ಆಗಿಬಿಡುತ್ತೆ. ತತ್ತದರ್ಥಾಭಿಧಾನೇನ ಸ್ಯಾನ್ ನಿರಾಕಾಂಕ್ಷತಾ ಚ ಸ.
ಎಲ್ಲಿವರೆಗೂ ಅರ್ಥ ಪೂರ್ಣ ಆಗೋದಿಲ್ಲ ಅಲ್ಲಿವರೆಗೂ ಆಕಾಂಕ್ಷೆ ಇದ್ದೇ ಇರುತ್ತೆ. ಪೂರ್ಣ ಆದ ತಕ್ಷಣ ವಾಕ್ಯ ಮುಗಿದ್ಬಿಡುತ್ತೆ. ಅಂಥ ವಾಕ್ಯಗಳ ಗುಂಪು ಸೇರಿದಾಗ ಅದು ಮುಂದೆ ಒಂದು ವಿಷಯ ಹೇಳಕ್ಕೆ ಸಮರ್ಥವಾಗುತ್ತೆ. ಕರ್ಮ ಅಪೂರ್ತೇಹೇ ತಾವದರ್ಥಾನಾಂ ಆಕಾಂಕ್ಷಾ ಪೂರ್ವಮಿಷ್ಯತೆ. ಪ್ರತಿಯೊಂದು ಶಬ್ದಗಳು ಕೂಡ ಆಕಾಂಕ್ಷೆ ಲಿಂಕ್ ಇಟ್ಕೊಂಡೇ ಬಂದಿರುತ್ತೆ, ಆಮೇಲೆ ಪೂರ್ಣವಾಗುತ್ತೆ. ಕರ್ಮಕರ್ತೃ ಕ್ರಿಯಾಣಾಂತು ಪೂರ್ತೌ ಕೋ ಅನ್ವಯೋ ಭವೇತ್. ಒಂದು ವಾಕ್ಯಕ್ಕೆ ಕರ್ತೃಪದ, ಕರ್ಮಪದ, ಕ್ರಿಯಾಪದ ಮೂರಿದ್ರೆ ಏನಾಯ್ತು ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಇನ್ನೇನು ಬೇಕಿಲ್ಲ. ವರ್ಲ್ಡ್ಸ್ ನೇಚರ್ ಇರೋದೇ ಹಾಗೆ. ಅದಕ್ಕೆ ಇನ್ನೊಂದು ಕಲ್ಪನೆ ಮಾಡ್ತೀನಿ ಅಂತಾನೆ. ಯಾಕೆ ಕಲ್ಪನೆ ಮಾಡ್ತೀನಿ ಅಂತ ಕೇಳ್ತಾರೆ. ಎಲ್ಲಿ ಕಲ್ಪನೆ ಮಾಡಬಾರ್ದೋ ಅಲ್ಲಿ ಮಾಡ್ತಾರೆ, ಎಲ್ಲಿ ಮಾಡಬೇಕು ಅಲ್ಲಿ ಮಾಡೋದಿಲ್ಲ. ಇದು ದೋಷ. ಮನಂಗಿ ಉಪ್ಪು ಹಾಕಬಾರ್ದಕ್ಕೆ ಉಪ್ಪು ಹಾಕೋದು, ಇದಕ್ಕಾಗಿ ಸಕ್ಕರೆ ಹಾಕಿ ಉಪ್ಪು ಹಾಕೋದು, ಅಸಂಬದ್ಧ ಮಾಡಿಬಿಡೋದು. ಹಾಕಿದ್ದು ಯಾವುದಕ್ಕೂ ಹಾಕಿದ್ದಾನೆ, ಹಾಕಬಾರ್ದು. ಯಾವುದಕ್ಕೆ ಹಾಕಬೇಕು ಅದಕ್ಕೆ ಹಾಕಬೇಕು. ಹೀಗೆ ಮಾಡದೇ ಹೋಗಿದ್ದರಿಂದ ಅರ್ಥ ಕೆಟ್ಟೋಯ್ತು. ಇದರಿಂದ ನಮ್ಗೆ ಗೊತ್ತಾಗೋದೇನು ಅಂದರೆ ಬರೀ ಪ್ರಮೇಯಗಳಲ್ಲ, ಪ್ರಮಾಣಶಾಸ್ತ್ರನೂ ಎಷ್ಟು ತಪ್ಪು ಹೇಳಿದ್ದಾರೆ. ಪ್ರಮಾಣಶಾಸ್ತ್ರ ತಪ್ಪಿದಾಗ ಪ್ರಮೇಯಶಾಸ್ತ್ರ ಕೂಡ ತಪ್ಪಲೇಬೇಕು. ಕಣ್ಣು ಸರಿಯಾಗಿ ಕಾಣಿದ್ರೆ ಎಡವೇ ಎಡುತ್ತಾನೆ. ಅಪೂರ್ತಿಶ್ಚೇತ್ ಪದೈರುಕ್ತೈ ಕಿಂ ಋಷೃಂಗೇಣ ಪೂರ್ಯತೆ. ಆದ್ದರಿಂದ ಏನೋ ಒಂದು ಮಾಡೋಕ್ಕೆ ಬರೋದಿಲ್ಲ. ಅದು ರಿಲೆವೆಂಟ್ ವರ್ಡ್ ಹಾಕದೆ ಹೋದರೆ, ಕ್ರಿಯಾಪದ ಹಾಕದೆ ಹೋದ್ರೆ ಏನಾಗುತ್ತೆ ಅಲ್ಲಿ ವಾಕ್ಯ ಮುಗಿಯೋದೇ ಇಲ್ಲ. ಅದು ಒಂದು ಕೆಲಸ ಮುಗಿಯುತ್ತಲ್ಲ ಅಂತ ಪ್ರಶ್ನೆ ಬರುತ್ತೆ. ಉದಾಹರಣೆಗೆ ಬಾ ಅಂದರು, ಕರ್ತೃಕರ್ಮ ಕ್ರಿಯೆ ಮೂರು ಇಲ್ಲ ಅಂತ ಅನಿಸುತ್ತೆ. ಬಾ ಒಂದೇ ಪದ ಇದೆ, ಒಂದು ಪದಗಳು ಅಲ್ಲ, ಒಂದೇ ಪದ ಇರೋದು ಬಾ. ಸೆಂಟೆನ್ಸ್ ಹೌದೋ ಅಲ್ಲ? ಅದು ಸೆಂಟೆನ್ಸ್ ಹೌದೋ ಅಲ್ಲ? ಹೌದು. ಯಾತಕ್ಕೆ? ಉಳಿದ ಪದಗಳೆಲ್ಲ ಎಲ್ಲಿವೆ ಈಗ? ಅಂಡರ್ಸ್ಟುಡ್, ಅಧ್ಯಯನ ಮಾಡ್ಕೋಬೇಕು. ಬಾ ಅಂದರೆ ನೀನು ಬಾ ಅಂತ ಅರ್ಥ, ಬನ್ನಿ ನೀವು ಬನ್ನಿ ಅಂತ ಅರ್ಥ, ಎಲ್ಲಿಗೆ ಇಲ್ಲಿಗೆ ಬನ್ನಿ ಅಂತ ಅರ್ಥ. ಅದು ಉತ್ತರ ಅದರಲ್ಲೇ ಇದೆ. ಆ ರೀತಿ ಬೇರೆ ರಾಮ ಆಗಲ್ಲ ಅರ್ಥ ಬರಲ್ಲ, ಅಷ್ಟೇ ಹೇಳ್ಬಿಟ್ಟ, ಏನೋ ಹಿಂದೆ ಮುಂದೆ ಬರಲಿಲ್ಲ. ಗೊತ್ತಾಯ್ತಾ? ಆ ರೀತಿ ಇದ್ದಾಗ ನೋಡೋದಕ್ಕೆ ಒಂದೇ ನೇಮ್ ಹೆಸರು ಹೇಳಿದ, ವಾಟ್ ಈಸ್ ಯುವರ್ ನೇಮ್ ಅಂದರೆ ಉಳಿದೆಲ್ಲ ಅಂಡರ್ಸ್ಟುಡ್. ಅಲ್ಲಿ ಮೈ ನೇಮ್ ಈಸ್ ಅಂತ ಹೇಳಬೇಕಾಗಿಲ್ಲ. ಆಗುತ್ತೋ ಇಲ್ಲ? ಈಗ ಮಾತಾಡಿ ಆಯ್ತಾ ಇಲ್ಲ? ಪದ ಆಯ್ತಾ? ವಾಕ್ಯ ಆಯ್ತಾ ಇಲ್ಲ? ನೀವು ಮಾತಾಡಿ ಇರ್ತಾರೆ ಅರ್ಥ ಆಗಿದ್ದು ಅಷ್ಟೇ. ನೀವು ಮಾತನ್ನು ಆಡಿ ಅಷ್ಟೇ. ನೀವು ನೋಡೋದಕ್ಕೆ ಒಂದೇ ಶಬ್ದ, ಎಷ್ಟೊಂದಿದೆ ಅದರಲ್ಲಿ, ಎಲ್ಲ ಸೇರುತ್ತೆ. ಎಷ್ಟೆಷ್ಟು ಏನೇ ಬೇಕೋ ಅದೆಲ್ಲ ಅಲ್ಲಿ ಏನೇ ಸೇರಿಸ್ಬೋದು ಅಷ್ಟೆಲ್ಲ ಸೇರಿಸ್ಬೋದು, ಬೇರೆ ಸೇರ್ಸೋಕ್ಕೆ ಬರೋಲ್ಲ. ಅದಕ್ಕೆ ಅನ್ನ ಬೇರೆ ಬಡಿಸಿರ್ತಾರೆ, ಏನೇನೋ ಸೇರಿಸ್ಕೊಳ್ಳಿ, ಅವರಿಷ್ಟ. ಅದು ಆ ಸ್ವೀಟಿಗೆ ಎಲ್ಲ ಸೇರಿಸ್ಕೊಬಿಟ್ಟು ಪಜಿತ ಆಗುತ್ತೆ ಅಷ್ಟೇ. ಯಾವುದು ಸೇರ್ಬೋದು ಅದನ್ನೆಲ್ಲ ಸೇರಿಸ್ಕೋಬೋದು. ಸೇರಿಸ್ಕೊಡಿದ್ರೆ ಸೇರಿಸರಿ ಕೆಟ್ಟ ಇದು ಇಲ್ಲ ಅದು ಇಲ್ಲ ಆಗುತ್ತೆ. ಮಕ್ಕಳಿಗೆ ಯಾತಕ್ಕೆ ಕಲಿಸಿ ಹಾಕ್ತಾರೆ ಗೊತ್ತು, ಎರಡೂ ಸೇರಿಸ್ಕೊಬಿಟ್ಟು ಪಜಿತಿ ಮಾಡ್ಕೋತಾರೆ. ಇವ್ರಿಗೂ ಇಲ್ಲ ಅವ್ರಿಗೂ ಇಲ್ಲ ಮಾಡ್ಕೊಬಿಡ್ತಾರೆ, ಇವರೇ ಕಲಿಸಿಕೊಡ್ತಾರೆ. ಅಪೂರ್ತಿಶ್ಚೇತ್ ಪದೈರುಕ್ತೈ ಕಿಂ ಋಷೃಂಗೇಣ ಪೂರ್ಯತೆ. ಋಷೃಂಗ ಅಂದರೆ ಸುಳ್ಳು. ಇಲ್ಲಿ ಬೇಕಾದ ಪದ ಹಾಕಿದೆ, ಯಾವುದೋ ಪದ ಹಾಕಿರೋ ವಾಕ್ಯ ಪೂರ್ತಿ ಆಗುತ್ತಾ? ಕ್ರಿಯಾ ಅಂತ ಹೇಳ್ಬಿಟ್ಟು ಏನೋ ಕ್ರಿಯೆ ಹಾಕ್ಲಿಕ್ಕೆ ಬರುತ್ತಾ? ಏನು ಮಾಡಬೇಕಲ್ಲಿ? ಆಚಾರ್ಯ ದೃಷ್ಟಾಂತ ಕೊಡ್ತಾರೆ. ಅಥಾತೋ ಬ್ರಹ್ಮ ಜಿಜ್ಞಾಸ. ನೋಡೋದಕ್ಕಿಷ್ಟೇ, ಅತಃ ಬ್ರಹ್ಮ ಜಿಜ್ಞಾಸೆ. ಏನದು ಅರ್ಥ ಗೊತ್ತೇ ಆಗೋದೆ. ಕರ್ತವ್ಯ ಸೇರಿಸ್ಕೋಬೇಕು, ಮಾಡತಕ್ಕದ್ದು ಅಂಥೇಳಿ. ಯಾಕೆ ಬರೀಲಿಲ್ಲ ಅವರು? ಸೂತ್ರದಲ್ಲಿ ಏನು ಇರ್ಕೊಡೋದು? ಜಾಸ್ತಿ ಪದ ಇರಬಾರ್ದು, ಅದಕ್ಕೆ ಹೇಳಲಿಲ್ಲ. ಅಥಾತೋ ಬ್ರಹ್ಮ ಜಿಜ್ಞಾಸ. ಅಲ್ಲಿ ಏನು ಸೇರಿಸ್ಕೋಬೋದು ಈಗ ಅಂತ ಪ್ರಶ್ನೆ. ಮೊದಲು ಹೇಳಿದ್ದಾರೆ ಅದನ್ನೆಲ್ಲ. ಏನು ಸೇರಿಸ್ಕೋಬೋದು? ಉಳಿದವ್ರು ನಕರ್ತವ್ಯ ಸೇರಿಸ್ಕೋತಾರೆ. ನಕರ್ತವ್ಯ ಅಂತ ಸೇರಿಸ್ಕೊಂಡ್ರೆ ಅಥವಾ ಅರ್ಥ ಇಲ್ಲ ಅದಕ್ಕೆ. ಬೇರೆದೆಲ್ಲ ಫೇಲ್ ಆಗಿರೋದ್ರಿಂದ, ಇದು ಪ್ರಯೋಜನ ಇರೋದ್ರಿಂದ ಅಂತ ಹೇಳಿದ ಮೇಲೆ ಕರ್ತವ್ಯ ಸೇರಿಸ್ಬೇಕೆ ಹೊರತು ಯಾವ್ದು ಸೇರಿಸಬಾರ್ದು? ನಕರ್ತವ್ಯ ಸೇರ್ಸೋಕ್ಕೆ ಬರೋದಿಲ್ಲ, ಕರ್ತವ್ಯ ಅಂತಲೇ ಸೇರಿಸ್ಬೇಕು. ಯಾರಿಂದ? ಯಾರಿಗೆ ಕೊನೆಗಿದೆ ಅತಃ ಭಗವದ ಅಧಿಕಾರ, ಭಗವತ್ ಪ್ರಸಾದ ಮೋಕ್ಷ ಇಲ್ಲ. ಆದ್ದರಿಂದ ಮೋಕ್ಷ ಬೇಕು ಎಂಬವರೆಲ್ಲ ಸೇರಿಸ್ಕೋಬೇಕು ಅಂತ. ಊಟಕ್ಕೆ ಬೇಕಾದವ್ರು ಬನ್ನಿ ಅಂತಾರಲ್ಲ ಹಾಗೆ. ಹೌದು, ಅದೆಲ್ಲ ವ್ಯರ್ಥ ಆಗ್ತೈತೆ ಹೇಳಿಬಿಟ್ರು. ವ್ಯಾಪಾರಶ್ಚೇತ್ ಪುನಸ್ತೇಷಾಮನುಕ್ತಾವಪಿ ಖಿನ್ನ ಸಹ. ವ್ಯಾಪಾರಶ್ಚೇತ್ ಪುನಸ್ತೇಷಾಮನುಕ್ತವಪಿ ಖಿನ್ನ ಸಹ. ಆ ರೀತಿ ಇದ್ದ ಮೇಲೆ ಅವು ಅನುಕ್ತವಾದರೂ ಸರಿ, ಮುಕ್ತವಾದರೂ ಸರಿ, ಸೆಂಟೆನ್ಸ್ ಪೂರ್ತಿ ಆಯಿತು. ಪೂರ್ತಿ ಆಗದೆ ಹೋದರೆ ಪದಗಳು ಇದ್ದರೂ ಪ್ರಯೋಜನ ಇಲ್ಲ. ಇರಲೆವೆಂಟ್ ವರ್ಡ್ ಸೇರಿಸ್ತ. ಪದಗಳಿದೆ, ಅರ್ಥ ಆಗಲಿಲ್ಲ. ಅಲ್ಲಿ ಪದ ಇಲ್ಲ, ಅರ್ಥ ಆಯಿತು. ಯಾತಕ್ಕೆ? ಸಹಜವಾಗಿ ಲಿಂಕ್ ಆಗುತ್ತೆ. ಇಲ್ಲಿ ಲಿಂಕ್ ಆಗ್ತಾಯಿಲ್ಲ, ಒಂದಕ್ಕೊಂದು ಆಡ್ ಕಾಣುತ್ತೆ. ಆಡ್ ಮ್ಯಾನ್ ಔಟ್ ಆದಾಗ ಆಗೋದ್ರಿಂದ ಕಂಪ್ಲೀಟ್ ಮೀನಿಂಗ್ ಕೊಡಲ್ಲ. ಉಕ್ತೇ ಬುದ್ಧಿಸ್ಥತಾ ಹೇತೋ. ಯದಿ ವ್ಯಾಪಾರ ಬುದ್ಧಿಸ್ಥತ ಅಂದ್ರೇನು? ಬುದ್ಧಿಯಲ್ಲಿದೆ ಅವೆಲ್ಲ ಕೂಡ. ಆದ್ದರಿಂದ ಸರಿಗೋಯ್ತು. ಬುದ್ಧಿಸ್ತತ್ವಾಯ ಯತ್ನಂನ ಕರ್ಥಂ ಕುರ್ಯುಹು ಪುರೈವಚ. ಪುರುಷಾಧೀನತಾ ತೇಷಾಂ ಯದಿ ಪಶ್ಚಾಚ್ಯ ಸಾ ಸಮ. ಪುಮಾನೇವ ಅನ್ವಯಾಯೈಷಾಂ ಯದಿ ಪಶ್ಚಾದ್ವಿಚೇಷ್ಟತೆ ಅನನ್ವಿತಾಭಿಧಾನಾಂ ಸಹ ಸ್ವಾರ್ಥಾಂತರೋಕ್ತಿಷು ಯತತಾಂ.
ಇಷ್ಟು ಹೇಳಿ ಇದೆಲ್ಲ ಒಪ್ಕೊಳ್ದೆ ಹೋದರೆ ನೀವು ಕೊಡ್ತಕ್ಕಂಥ ಉತ್ತರದಿಂದ ಏನು ಸಿದ್ಧವಾಗೋದಿಲ್ಲ, ಪದಗಳು ಅರ್ಥ ಹೇಗೆ ಕೊಡುತ್ತೆ ಅನ್ನೋ ದೊಡ್ಡ ಸಮಸ್ಯೆ ಇದೆ. ಆ ಸಮಸ್ಯೆಗೆ ಉತ್ತರವನ್ನು ಕೊಟ್ಟಾಯಿತು, ನೀವು ಕೊಡೋ ಉತ್ತರ ಸರಿಯಿಲ್ಲ, ನಾ ಕೊಡೋ ಉತ್ತರ ಕೊಡದೆ ಒಪ್ಪದೆ ಹೋದರೆ ಏನು ಉತ್ತರ ಕೊಡ್ತೀಯೋ ಕೊಡೋ ಉತ್ತರ ಕೊಟ್ಟಿದ್ದು ಸರಿಯಿಲ್ಲ ಅಂತ ಹೇಳಿ ಆಯಿತು, ಸರಿಯಾದ ಉತ್ತರ ಕೊಟ್ಟಾಯಿತು. ಒಪ್ಪದೆ ಹೋದರೆ ನೀನು ತೋಚಿದ್ದು ಕೊಡು, ಆವಾಗ ನಾನು ಸರಿ ಇದ್ದರೆ ಒಪ್ಪೋಣ, ಇಲ್ಲದೆ ಹೋದರೆ ಇಲ್ಲ. ಅವ್ನು ಕೊಡೋಕ್ಕೆ ಬರೋದಿಲ್ಲ, ಆದ್ದರಿಂದ ನಮ್ಮದೇ ಸರಿ ಅಂತ ಅರ್ಥ. ಹೌದು, ಅನ್ವಿತಾಭಿಧಾನವಾದ, ಅದರಲ್ಲೂ ಸ್ವಲ್ಪ ವ್ಯತ್ಯಾಸಗಳಿದೆ ಹೇಳ್ತಾರೆ. ಯಾವುದು ಬೇಕಾಷ್ಟು ಬಂದಿದೆ ಜಿಜ್ಞಾಸಾಧಿಕರಣದಲ್ಲಿ. ಅದಕ್ಕೆ ಜಿಜ್ಞಾಸಾಧಿಕರಣ ಸಮರಿ, ಆ ಫೋಲ್ ನ್ಯಾಯಿಸೋದ ಒಟ್ಟು ತಾತ್ಪರ್ಯ ಅದರಲ್ಲಿ ಬಂದು ಜಿಜ್ಞಾಸಾಧಿಕರಣ ಪೂರ್ತಿ ಸರಿಯಾಗಿ ಓದ್ಕೊಂಡ್ರೆ ಇಡೀ ನ್ಯಾಯಿಸೋದ ಕಂಟೆಂಟ್ಸ್ ಎಲ್ಲ ಬಂದಾಗ